अस्पर्शयोगो वै नाम सर्वसत्त्वसुखो हितः अविवादो अविरुद्धश्च देशितस्तं नमाम्यहम्। अविवादो अविरुद्धश्च देशितस्तं नमाम्यहम्। श्री गुरुभ्यो नमः। हरिः ओम्। गौडपादं महाप्राज्ञं शंकरं च जगद्गुरुं सुरेश्वरं च तच्छिष्यं सच्चिदानन्दमाश्रये। शंकरं शंकराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शंकरं लोकशंकरम्। शंकराचार्य सच्छिष्यं ज्ञानिराजं तपस्विनं नैष्कर्म्य सिद्धिकर्तारं सुरेश्वरमहं भजे। वन्दे तं सच्चिदानन्दं यतिवर्यं महामतिं वेद वेदान्तसारज्ञं सद्गुरुं प्रणतोऽस्म्यहम्। श्रीगुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छंकर भगवत् पूज्य पादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्यां। तत्वजिज्ञासु साधकರು ಸದ್ಗುರು ಭಕ್ತರು ಭಗವದ್ಭಕ್ತರು ಸುರೇಶ್ವರಾಚಾರ್ಯರವರಲ್ಲಿ ಅಪಾರವಾದ ಭಕ್ತಿವಂತರು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಕ್ರೋಧಿನಾಮ ಸಂವತ್ಸರದಲ್ಲಿ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಶುಕ್ಲ ಪಕ್ಷ ದ್ವಿತೀಯ ಉಪರಿ ತೃತೀಯ ವಾರ, ಪವಿತ್ರವಾದ ಶ್ರೇಷ್ಠವಾದ ವಾರ ಭಾನುವಾರ. 2025ನೇ ಇಸ್ವಿಯಲ್ಲಿ ಮಾರ್ಚ್ ತಿಂಗಳು 2ನೇ ತಾರೀಖಿನ ಭಾನುವಾರದ ಶುಭೋದಯವನ್ನು ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ಹೇಳುತ್ತಾ, ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಓಂ ಖಾನಿಲಾಗ್ಯಬ್ಧರಿತ್ರ್ಯಂತಂ ಸೃಕ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣೇ. ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನೇ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ 2ನೇ ಅಧ್ಯಾಯ 60ನೇ ಶ್ಲೋಕ.
ಎಲ್ಲ ತಾರ್ಕಿಕರು ಕೂಡ ಅನುಭವವನ್ನೇ ಇಟ್ಟುಕೊಂಡು ಅನುಭವ ಎನ್ನುವಂಥ ಪದವನ್ನ ಬಳಸದೆ ತ್ವಾತ್ ಅಂತ ಹೇಳುತ್ತಾ ಅವರು ತರ್ಕಜ್ವರ ವೃಷಾತುರರಾಗಿ ತ್ವಾಚ್ಛನಸ್ಕ ವಚೋಜಾಲೈ ತ್ವಾತ್ ಅನ್ನುವಂಥ ಕೊನೆಯಲ್ಲಿ ಉಳ್ಳಂಥ ವಾಕ್ಯದಿಂದ ಮೋಹಯಂತೀತರೆ ಒಬ್ಬರನ್ನ ಮತ್ತೊಬ್ಬರು ಮೋಹ ಮಾಡ್ತಾ ಇದ್ದಾರೆ ಅಂತ ಮುಂದಕ್ಕೆ ಹೋಗೋಣ. 60ನೇ ಶ್ಲೋಕ ಬಹಳ ಜ್ವರ ಇದೆ ಶ್ಲೋಕ. ಇದು ಪೂರ್ವ ಪಕ್ಷಿಗಳ ಆಕ್ಷೇಪಣ ರೂಪವಾಗಿರುವಂತಹ ಶ್ಲೋಕ. ಪೂರ್ವ ಪಕ್ಷಿಗಳು ಯಾರು? ವೈನಾಶಿಕರು, ಬೌದ್ಧರು. ತಾವುಗಳು ಎಚ್ಚರಿಕೆಯಿಂದ, ಏಕಾಗ್ರತೆಯಿಂದ, ಶ್ರದ್ಧೆಯಿಂದ ಈ ಮಾತುಗಳನ್ನು ಆಲಿಸಬೇಕು. ಶ್ರೀ ಸುರೇಶ್ವರಾಚಾರ್ಯ ಉವಾಚ ವರ್ಷಾತಪಾಭ್ಯಾಂ ಕಿಂ ವ್ಯೋಮ್ನಃ ಚರ್ಮಣ್ಯೇವ ತಯೋಃ ಫಲಂ ಚರ್ಮೋಪಮಶ್ಚೇತ್ಸೋ ನಿತ್ಯಃ ಖತುಲ್ಯಶ್ಚೇದಸತ್ಸಮಃ. ಓಂ ಶಾಂತಿ ಶಾಂತಿ ಶಾಂತಿ. ಶ್ಲೋಕಕ್ಕೆ ಪದವಿಭಾಗವನ್ನು ಮಾಡ್ತೇನೆ ನೋಡ್ಕೊಳ್ಳಿ. ವರ್ಷಾತಪಾಭ್ಯಾಂ, ವರ್ಷಶ್ಚ ಆತಪಶ್ಚ ವರ್ಷಾತಪೌ ತಾಭ್ಯಾಂ ತೃತೀಯಾದ್ವಿವಚನ. ವರ್ಷಾತಪಾಭ್ಯಾಂ ಕಿಂ ವ್ಯೋಮ್ನಃ ಚರ್ಮಣಿ ಏವ ತಯೋಃ ಫಲಂ. 7 ಪದಗಳು. ಚರ್ಮೋಪಮಃ ಚೇತ್ ಸಹ 10. ಅನಿತ್ಯಃ ಖತುಲ್ಯಃ ಚೇತ್ ಅಸತ್ಸಮಃ 4. 10 + 4 14 ಪದಗಳಿಂದ ಸಿದ್ಧವಾಗಿರುವ ಪೂರ್ವ ಪಕ್ಷೀಯ ಶ್ಲೋಕವಿದೆ. ವರ್ಷಾತಪಾಭ್ಯಾಂ ವ್ಯೋಮ್ನಃ ಕಿಂ ಫಲಂ. ಅನ್ವಯ ಹೇಳ್ತಾ ನೋಡ್ಕೊಳ್ಳಿ. ವರ್ಷಾತಪಾಭ್ಯಾಂ ವ್ಯೋಮ್ನಃ ಕಿಂ ಫಲಂ ತಯೋಃ ಫಲಂ ಚರ್ಮಣಿ ಏವ. ಕರ್ಮವಲ್ಲ, ಚರ್ಮನ್ ಶಬ್ದ. ಚರ್ಮ ಚರ್ಮಣಿ ಚರ್ಮಾಣಿ ನಕಾರಾಂತಃ ನಪುಂಸಕಲಿಂಗಃ ಚರ್ಮನ್ ಶಬ್ದಃ ಕರ್ಮನ್ ಶಬ್ದವತ್ ಕರ್ಮ ಕರ್ಮಣಿ ಕರ್ಮಾಣಿ ಚರ್ಮ ಚರ್ಮಣಿ ಚರ್ಮಾಣಿ. ಹೇ ಕರ್ಮನ್, ಹೇ ಕರ್ಮಣಿ, ಹೇ ಕರ್ಮಾಣಿ, ಹೇ ಚರ್ಮನ್, ಹೇ ಚರ್ಮಣಿ, ಹೇ ಚರ್ಮಾಣಿ. ಕರ್ಮ ಕರ್ಮಣಿ ಕರ್ಮಾಣಿ ಚರ್ಮ ಚರ್ಮಣಿ ಚರ್ಮಾಣಿ. ಕರ್ಮಣ ಕರ್ಮಭ್ಯಾಂ ಕರ್ಮಭಿಃ ಚರ್ಮಣ ಕರ್ಮಭ್ಯಾಂ ಚರ್ಮಭಿಃ. ಕರ್ಮಣೆ ಕರ್ಮಭ್ಯಾಂ ಕರ್ಮಭ್ಯಾಂ ಚರ್ಮಣೆ ಚರ್ಮಭ್ಯಾಂ ಚರ್ಮಭ್ಯಾಂ. ಕರ್ಮಣಃ ಕರ್ಮಭ್ಯಾಂ ಕರ್ಮಭ್ಯಾಂ ಚರ್ಮಣಃ ಚರ್ಮಭ್ಯಾಂ ಚರ್ಮಭ್ಯಾಂ. ಕರ್ಮಣಃ ಕರ್ಮಣೋಃ ಕರ್ಮಣಾಂ ಚರ್ಮಣಃ ಚರ್ಮಣೋಃ ಚರ್ಮಣಾಂ. ಕರ್ಮಣಿ ಕರ್ಮಣೋಃ ಕರ್ಮಸು ಚರ್ಮಣಿ ಚರ್ಮಣೋಃ ಚರ್ಮಸು. ನಕಾರಾಂತಃ ನಪುಂಸಕಲಿಂಗಃ ಚರ್ಮನ್ ಶಬ್ದಃ. ಚರ್ಮ ಅಂದರೇನು? ಚರ್ಮೇಂದ್ರಿಯ, ಸ್ಕಿನ್. ವರ್ಷಾತಪಾಭ್ಯಾಂ ಫಲಂ ವ್ಯೋಮ್ನಃ ಕಿಂ ಚರ್ಮಣಿ ಏವ ತಯೋಃ ವರ್ಷಾತಪಯೋಃ ಫಲಂ ಭವತಿ. ಆತ್ಮ ಕಿಂ ಚರ್ಮೋಪಮಃ. ಆತ್ಮ ಚರ್ಮೋಪಮಃ ಚೇತ್ ಸ್ಯಾತ್ ಸಹ ಅನಿತ್ಯಃ ಭವತಿ. ಅಥ ಆತ್ಮ ಖತುಲ್ಯಶ್ಚೇತ್ ಅಸತ್ಸಮಃ ಆತ್ಮ ಭವತಿ. ಚೆನ್ನಾಗಿದೆ, ಬಹಳ ಜ್ವರ ಇದೆ. ಅತ್ರಾಪಿ ಚೋದಯಂತಿ. ಈ ವಿಷಯದಲ್ಲಿಯೂ ಕೂಡ ಬೌದ್ಧರು ಚೋದಯಂತಿ ಆಕ್ಷೇಪಣೆ ಮಾಡುತ್ತಾರೆ. ಈ ಶ್ಲೋಕ
ನ್ಯಾಯವಾರ್ತಿಗಳಿದೆ ಅಂತ ಹೇಳ್ತಾಯ್ತು ಪೂಜ್ಯ ಸದ್ಗುರುಗಳು. ಏನ್ ಅದ್ಭುತ! ನ್ಯಾಯ ದರ್ಶನವನ್ನ ಬರೆದಿರುವಂತ ಮಹಾತ್ಮರು ಗೌತಮ ಮಹರ್ಷಿಗಳು. ಆ ನ್ಯಾಯ ದರ್ಶನಕ್ಕೆ ಒಬ್ಬ ಪಂಡಿತೋತ್ತಮರು ವಾರ್ತಿಕ ಬರೆದಿದ್ದಾರೆ. ನ್ಯಾಯವಾರ್ತಿಕದಲ್ಲಿ ಶ್ಲೋಕವಿದೆ. ಇದು ಯಾವ ಶ್ಲೋಕಪ್ಪ ಅಂತಂದ್ರೆ ಬೌದ್ಧರ ಕಾರಿಕೆಯ ಶ್ಲೋಕ. ಅತ್ರಾಪಿ ಈ ವಿಷಯದಲ್ಲಿಯೂ ಚೋದಯಂತಿ ಆಕ್ಷೇಪಣೆ ಮಾಡ್ತಾರೆ. ಯಾರು? ಬೌದ್ಧ ಮುಂತಾಗಿರುವಂತ ತಾರ್ಕಿಕರು. ಅನುಭವಾತ್ಮನೋಪಿ ವಿಕ್ರಿಯಾಭ್ಯುಪಗಮೆ ವಿಕ್ರಿಯ ಅನಭ್ಯುಪಗಮೇಪಿ ದೋಷ ಏವ. ಎಷ್ಟು ವಸ್ತುತಂತ್ರ ಜ್ಞಾನ ಇವೆಲ್ಲ ವಿಚಾರ ಮಾಡುವಂತಹ ವಿಚಾರ. ಧ್ಯಾನ ಪೂಜೆ ಎಲ್ಲ ನಿದ್ರೆ ಮಾಡದಂತೆ ಏಕಾಗ್ರತೆಯಿಂದ ಶ್ರದ್ಧೆಯಿಂದ ಶ್ರವಣ ಮಾಡುತ್ತಾ ಆತ್ಮನಿಷ್ಠರಾಗುವಂತ ಒಂದು ಕಲೆ. ಅನುಭವಾತ್ಮನೋಪಿ ಆತ್ಮನನ್ನ ನೀವುಗಳು ಅನುಭವ ಸ್ವರೂಪ ಅನ್ಬಿಟ್ಟೆ. ಇಮಂ ಪ್ರಾಷ್ಟಿಕ ಮುದ್ದಿಶ್ಯ ಈ ಅನುಭವ ಸ್ವರೂಪನಾಗಿರುವಂತ ಆತ್ಮನನ್ನೇ ಇಟ್ಟುಕೊಂಡು ಎಲ್ಲ ತಾರ್ಕಿಕರು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ, ವಾದ ಮಾಡುತ್ತಿದ್ದಾರೆ, ಒಬ್ಬರನ್ನ ಮತ್ತೊಬ್ಬರು ಮೋಹಗೊಳಿಸುತ್ತಿದ್ದಾರೆ ಎಂದು. ಆಲ್ರೈಟ್, ಆತ್ಮನನ್ನು ಅನುಭವ ಸ್ವರೂಪ, ಸಾಕ್ಷ್ಯ ಸ್ವರೂಪ, ಅವಿಕ್ರಿಯ ಸ್ವರೂಪ, ಕೂಟಸ್ಥ ಸ್ವರೂಪ, ಪ್ರತ್ಯಗಾತ್ಮ ಸ್ವರೂಪ ಎಂದು ಅಭ್ಯುಪಗಮೆ ಅಪಿ ಒಪ್ಪಿಕೊಂಡರೂ ಸಹಿತ ಆತ್ಮನಲ್ಲಿ ವಿಕ್ರಿಯ ಇದೆಯೋ ಇಲ್ವಾ? ವಿಕ್ರಿಯಾಭ್ಯುಪಗಮೆ ಆತ್ಮನು ಪ್ರಮಾತ ಅಂತಾದಾಗ ಎಲ್ಲವನ್ನು ನೋಡುತ್ತಾನೆ, ವಿಕಾರವುಳ್ಳವನು ಅಂತಾಯ್ತು. ಎನಿ ನೋಯರ್ ಈಸ್ ಆಲ್ವೇಸ್ ಚೇಂಜಿಂಗ್ ಹಿಮ್ಸೆಲ್ಫ್. ನಾನು ಎಲ್ಲವನ್ನೂ ಬೆಳಗುತ್ತಿದ್ದೇನೆ, ನೋಡುತ್ತೇನೆ ಅಂದ್ರೆ ನನ್ನ ಕ್ರಿಯೆ ಇದೆ ಅಂತಾಯ್ತು. ಅನುಭವಾತ್ಮನೋಪಿ ಆತ್ಮನಃ ಅನುಭವ ಸ್ವರೂಪನಾಗಿರುವಂತಹ ಆತ್ಮನಿಗೆ ವಿಕ್ರಿಯ ಅಂದರೆ ಬದಲಾವಣೆಯನ್ನ ಅಭ್ಯುಪಗಮೆ ಒಪ್ಪಿಕೊಂಡರೆ ಆತ್ಮನಲ್ಲಿ ಬದಲಾವಣೆ ಇದೆ ಅಂತ ಹೇಳಿದರೂ ದೋಷ. ದೋಷ ಏವ ಇಲ್ಲ, ಆತ್ಮನಲ್ಲಿ ಯಾವ ವಿಕ್ರಿಯೆಗಳು ಇಲ್ಲ ಅಂತ ಹೇಳಿ ವಿಕ್ರಿಯ ಅನಭ್ಯುಪಗಮೇಪಿ. ಆಹಾ, ಹ್ಯಾಗೆ ಹೇಳಿದ್ರು ಗಂಡು. ವೇದಾಂತವನ್ನ ಶಾಂಕರ ದ್ವೈತ ವೇದಾಂತ ದರ್ಶನವನ್ನ ಅಧ್ಯಾರೋಪಾಪವಾದ ಕ್ರಮದಿಂದ ಸದ್ಗುರುಗಳಿಂದ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಹೋದರೆ ಹೇಗಿದ್ರು ತಪ್ಪು. ಅದ್ವೈತ ವೇದಾಂತವೇ ತಪ್ಪು, ದ್ವೈತವನ್ನ ಒಪ್ಪಿಕೊಂಡರೂ ತಪ್ಪು, ದ್ವೈತ ಒಪ್ಪಿಕೊಳ್ಳದೆ ಹೋದರೂ ತಪ್ಪು. ಅದ್ವೈತ ಅಂತ ಹೇಳ್ತೀರಾ, ಇದನ್ನು ಯಾರಿಗೆ ತಿಳಿಸ್ತಾ ಇದ್ದೀರಾ? ತಿಳಿಸುವವನ ಯಾರು? ಶಿಷ್ಯ ಯಾರು? ಏನಂತ ತಿಳಿಸ್ತಾ ಇದ್ದೀರಾ? ಅದ್ವೈತ ವೇದಾಂತ ದರ್ಶನದಲ್ಲಿ ಉಪದೇಶ ಉಂಟು ಅಂತಂದ್ರೆ ಅದ್ವೈತ ದರ್ಶನಕ್ಕೆ ಧಕ್ಕೆ ಇಲ್ಲ. ಅದ್ವೈತ ದರ್ಶನದಲ್ಲಿ ಗುರು ಶಿಷ್ಯ ಶಾಸ್ತ್ರ ಎನ್ನುವ ಭೇದವೇ ಇಲ್ಲ ಅಂತೀವಂದ್ರೆ ಯಾಕೆ ಪುಸ್ತಕ ಬರೀತಾ ಇದ್ದೀರಾ? ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಯಾಕೆ ಬರಿಬೇಕಾಗಿತ್ತು? ಆಕ್ಷೇಪಣೆ, ಬೇಕಾದ ಆಕ್ಷೇಪಣೆ. ಅದ್ವೈತ ವೇದಾಂತ ದರ್ಶನದ ಮೇಲೆ ತಾರ್ಕಿಕರು ದ್ವೈತ ವೇದಾಂತಿಗಳು ನೂರಾರು ಆಕ್ಷೇಪಣೆ ಹಾಕ್ತಾರೆ. ಅದಕ್ಕೆ ಉತ್ತರ ನೂರಲ್ಲಪ್ಪ, ಇನ್ನು 0 ಸೇರಿಸ್ಕೊಳ್ಳಿ. 1000 ಆಕ್ಷೇಪಣೆ ಇದೆ, 10,000 ಆಕ್ಷೇಪಣೆ ಇದೆ. ಯಾವಾಗ ನಿಮಗೆ ಅದ್ವೈತ ದರ್ಶನ ಅಧ್ಯಾರೋಪಾಪವಾದ ಕ್ರಮದಿಂದ ಅರ್ಥವಾಗದೇ ಇದ್ದಾಗ ಬಹಳ ಮುಖ್ಯ. ತುಂಬಾ ಜನ ಹೇಳ್ತಾರೆ ಅದ್ವೈತ ದರ್ಶನ ಅಂತ ಹೇಳ್ತಾ ಇವರು ಕಾಫಿ ಕುಡಿತಾರೆ, ಅದ್ವೈತ ದರ್ಶನ ಅಂತ ಹೇಳ್ತಾ ಇವರು ಉಪನ್ಯಾಸ ಮಾಡ್ತಾರೆ, ಅದ್ವೈತ ದರ್ಶನ ಅಂತ ಹೇಳ್ತಾ ಪುಸ್ತಕ ಬರೀತಾರೆ. ಪರಸ್ಪರ ವಿರೋಧ ಅಂತಾರೆ. ಯಾವ ವಿರೋಧವೂ ಇಲ್ಲ.
ಒಂದು ವ್ಯಾವಹಾರಿಕ ದೃಷ್ಟಿ, ಮತ್ತೊಂದು ಪಾರಮಾರ್ಥಿಕ ದೃಷ್ಟಿ. ಬಹಳ ಮುಖ್ಯವಾದದ್ದು. ಗೋಲ್ಡ್ ಸ್ಮಿತ್ ಅಕ್ಸಾಲಿಗೆ ಇದ್ದಾನೆ, ಅವನಿಗೆ ಗೊತ್ತು ಬರೀ ಬಂಗಾರವಿದೆ, ಯಾವ ಆಭರಣವೂ ಇಲ್ಲ ಅಂತ. ಆದ್ರೂ ಕೂಡ ಅಂಗಡಿಗೆ ಹೋದ್ರೆ ಏನ್ ಬೇಕಮ್ಮ ನಿಮ್ಗೆ ಅಂತಾನೆ. ಬಳೆ ಬೇಕಾ, ಸರ ಬೇಕಾ, ಉಂಗುರ ಬೇಕಾ, ಜುಮ್ಕಿ ಬೇಕಾ, ಮೂಗಿದಿ ಬೇಕಾ ಅಂತ ಕೇಳ್ತಾನೆ. ದಡ್ಡ ಕಂಡ್ರೆ ಅವನಿಗೆ ಎಲ್ಲವೂ ಬಂಗಾರ ಅನ್ನುವಂತ ವಿವೇಕವಿಲ್ಲ. ಅಂದ್ರೆ ವಿವೇಕ ಇಲ್ವಾ ಅವನಿಗೆ? ತುಂಬಾ ಬುದ್ಧಿವಂತ. ಅವನಿಗೆ ಗೊತ್ತು ಬಂಗಾರವನ್ನ ಬಿಟ್ಟು ಯಾವ ಪದಾರ್ಥವೂ ಇಲ್ಲ. ಆದರೂ ಕೂಡ ನಮಗೋಸ್ಕರವಾಗಿ ಕಸ್ಟಮರ್ ದೃಷ್ಟಿಯಿಂದ ಪ್ರಶ್ನೆ ಮಾಡ್ತಾನೆ. ಇದನ್ನ ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಪಾಠ ಮಾಡುವಾಗ ಒಂದು ಮಾತು ಹೇಳಿದ್ರು. ಬ್ರಹ್ಮಜ್ಞಾನಿಗಳು ದ್ವಿಭಾಷಿಗಳು ಅವರಿಗೆ ಪರಮಾರ್ಥ ಚೆನ್ನಾಗಿ ಗೊತ್ತಾಗಿದೆ, ಪರಮಾರ್ಥದ ನೆಲ್ಕೊಂಡಿದ್ದಾರೆ, ಪರಮಾರ್ಥವೇ ಪರಮಾರ್ಥ ಸತ್ಯ ಅಂತ ತಿಳಿದಿದ್ದಾರೆ. ಆದರೆ ವ್ಯಾವಹಾರಿಕ ದೃಷ್ಟಿಯಿಂದ ಸಾಮಾನ್ಯ ಮಾನವರಿಗೋಸ್ಕರವಾಗಿ ಆ ಮಾನವರ ದೃಷ್ಟಿಯನ್ನ ಅನುವಾದ ಮಾಡ್ಕೊಂಡು ಮಾತಾಡ್ತಾರಪ್ಪ. ಎಷ್ಟು ಮುಖ್ಯವಾದ ವಿಷಯ, ಅರ್ಥವಾಗಿಲ್ಲ. ಅನುಭವಾತ್ಮನೋಪಿ, ಅನುಭವ ಸ್ವರೂಪನಾಗಿದ್ದರೂ ಅಂತ ಆತ್ಮನಿಗೆ ವಿಕ್ರಿಯ ಉಂಟೋ ಇಲ್ಲವೋ? ವಿಕ್ರಿಯ ಅಭ್ಯುಪಗಮೇ ಆತ್ಮನಿಗೆ ವಿಕಾರ ಉಂಟು ಎಂದು ಒಪ್ಪಿಕೊಂಡರು, ಅನಭ್ಯುಪಗಮೇಪಿ ಆತ್ಮನಲ್ಲಿ ಯಾವ ವಿಕಾರಗಳು ಇಲ್ಲ ಅಂತ ಹೇಳಿದರು. ಉಭಯಥಾಪಿ ದೋಷ ಏವ, ಹೇಗೆ ಹೇಳಿದ್ರು ದೋಷ. ಹೇಗೆ? ಕಥಂ ಹೇಳ್ತಾ ಇದ್ದಾರೆ. ಯಸ್ಮಾತ್, ಏಕೆಂದರೆ. ಆಹಾ ಹೇಳ್ತಾ ಇದ್ದಾರೆ. ಶ್ಲೋಕ ಇದೆ, ಇದು ಪೂರ್ವ ಪಕ್ಷ ಶ್ಲೋಕ. ಶ್ರೀ ಸ್ವರೇಶ್ವರಾಚಾರ್ಯ ಉವಾಚ ವರ್ಷಾ ತಪಾಭ್ಯಾಂ ಕಿಂ ವ್ಯೋಮ್ನಃ ಚರ್ಮಣ್ಯೇವ ತಯೋಃ ಫಲಂ ಚರ್ಮೋಪಮಶ್ಚೇತ್ ಸೋ ನಿತ್ಯಃ ಕತುಲ್ಯಶ್ಚೇತ್ ಅಸತ್ಸಮಃ. ಶ್ಲೋಕ ತುಂಬಾ ಚೆನ್ನಾಗಿದೆ. ಪದಚ್ಛೇದವಾಯಿತು, ಅನ್ವಯ ಕ್ರಮವನ್ನು ಹೇಳಿದ್ದೇನೆ, ಅರ್ಥ ಹೇಳ್ತೇನೆ. ವರ್ಷಾ ತಪಾಭ್ಯಾಂ, ಜೋರ ಮಳೆ ಬರ್ತಾ ಇದೆ. ವರ್ಷ ಜಡಿ ಮಳೆ, ಒಂದು ತಿಂಗಳು ಜಡಿ ಮಳೆ ಬಂತು. ಆಮೇಲೆ ಇವಾಗ ಬೇಸಿಗೆ ಕಾಲ ಶುರುವಾಗ್ಬಿಟ್ಟಿದೆ. ಮಾರ್ಚ್, ಏಪ್ರಿಲ್, ಮೇ, ಜೂನ್ ಸಿಕ್ಕಾಪಟ್ಟೆ ಬಿಸಿಲು. ಒಂದ್ ಕಡೆ ವರ್ಷ, ಒಂದ್ ಕಡೆ ಆತಪ. ಅಥವಾ ಮಾಗಿ ಮಾಸದಲ್ಲಿ ತುಂಬಾ ಚಳಿ ಇರುತ್ತೆ, ಮಳೆ ಬರುತ್ತೆ, ಬಿಸಿಲು ಬರ್ತಾ ಇದೆ. ಇಲ್ಲಿ ವರ್ಷಾತಪಗಳಿಂದ, ಮಳೆ ಹೊಯ್ಯುವುದರಿಂದ, ಮಳೆ ನೀರಿನಿಂದ ಅಥವಾ ಬಿಸಿಲಿನ ತಾಪದಿಂದ ವ್ಯೋಮ್ನ ಆಕಾಶಕ್ಕೆ ಕೆಂಪ ಏನಾಗುತ್ತೆ? ಜೋರ ಮಳೆ ಬಂತು, ಆಕಾಶಕ್ಕೆ ನೆಗಡಿ ಆಯ್ತಾ? ಜೋರ ಬಿಸಿಲು ಬಂತು, ಆಕಾಶಕ್ಕೆ ಹೀಟ್ ಆಯ್ತಾ? ವ್ಯೋಮ್ನ, ಇದು ಕೂಡ ನಕಾರಾಂತಹ ನಪುಂಸಕಲಿಂಗ ವ್ಯೋಮನ್ ಶಬ್ದ. ವ್ಯೋಮ ವ್ಯೋಮ್ನಿ ವ್ಯೋಮನಿ ವ್ಯೋಮಾನಿ. ಹೇ ವ್ಯೋಮನ್, ಹೇ ವ್ಯೋಮ್ನಿ, ಹೇ ವ್ಯೋಮ್ನಿ, ವೋ ಹೇ ವ್ಯೋಮಾನಿ. ವ್ಯೋಮ ವ್ಯೋಮ್ನಿ ವ್ಯೋಮಾನಿ. ವ್ಯೋಮ್ನ ವ್ಯೋಮಭ್ಯಾಂ ವ್ಯೋಮಭಿ ವ್ಯೋಮ್ನೆ. ಚತುರ್ಥಿ ಏಕವಚನ. ವ್ಯೋಮ್ನಃ ವ್ಯೋಮಭ್ಯಾಂ ವ್ಯೋಮ್ನ ವ್ಯೋಮ್ನಃ ವ್ಯೋಮಭ್ಯಾಂ ವ್ಯೋಮಭ್ಯಾಂ. ವ್ಯೋಮ್ನಃ ವ್ಯೋಮ್ನೋಃ ವ್ಯೋಮ್ನಾಂ ವ್ಯೋಮ್ನಿ ವ್ಯೋಮನಿ ವ್ಯೋಮ್ನೋಃ ವ್ಯೋಮಸು. ಪೂಜ್ಯ ಸದ್ಗುರುಗಳು ಎಲ್ಲ ಹೊಟ್ಲಾಸ ಬಣ್ಣವನು. ವ್ಯೋಮ್ನಃ ಷಷ್ಠಿ ಏಕವಚನ. ಆಕಾಶಸ್ಯ, ಆಕಾಶಕ್ಕೆ ಕೆಂ ಏನಾಯ್ತು? ಜ್ವರ ಮಳೆ ಬಂತು, ಮಳೆ ನಿಂತೋಯ್ತು. ಆಕಾಶ ಮುಟ್ಟಿದ್ರೆ ಒದ್ದಿಯಾಗಿರುತ್ತಾ? ಜ್ವರ ಬಿಸಿಲು ಬಂತು, ಆಕಾಶ ಮುಟ್ಟಿದ್ರೆ ಬಿಸಿಯಾಗಿದ್ಯಾ?
ಮಳೆ ಮತ್ತು ಬಿಸಿಲಿನಿಂದ ಆಕಾಶಕ್ಕೆ ಏನು ಆಗ್ತಾ ಇಲ್ಲ. ಆದರೆ ಚರ್ಮಕ್ಕೆ ಮಾತ್ರವೇ ಚರ್ಮಣಃ ಏವ ತಜೋ ಫಲಂ. ನಮ್ ಶರೀರ ಇದೆ, ಮಳೆ ಬರ್ತಾ ಇದೆ, ಶರೀರ ನೆಂದೆ, ಮಳೆ ಬದ್ದಿ ಆಯ್ತು. ಜೋರ ಬಿಸಿಲು ಬಂತು, ಬಿಸಿಲಿನಲ್ಲಿ ಕೂತ್ಕೊಂಡೆ, ಮೈಯೆಲ್ಲ ಬಿಸಿ ಬಿಸಿ ಆಯ್ತು. ಚರ್ಮಕ್ಕೆ ಮಾತ್ರವೇ ಮಳೆ ಮತ್ತು ಬಿಸಿಲಿನಿಂದ ಫಲವಾಗುತ್ತೆ ಹೊರತುವೆ ಆಕಾಶಕ್ಕೆ ಅಲ್ಲ. ಈಗ ನೀವು ಹೇಳುವಂತ ಅನುಭವಾತ್ಮಕನಾಗಿರುವ ಆತ್ಮ ಆಕಾಶದಂತೆ ಇದ್ದಾನೆಯ, ಚರ್ಮದಂತೆ ಇದ್ದಾನೆಯ? ಏನ್ ಪ್ರಶ್ನೆ ಮಾಡ್ತಾ ಇದ್ದಾನೆ ನೋಡಿ. ಚರ್ಮೋಪಮಃ ಚೇತ್ ಸ್ಯಾದಾತ್ಮ. ಆತ್ಮನು ಚರ್ಮದಂತೆ ಇದ್ದಾನೆ. ಚರ್ಮೋಪಮಃ ಆತ್ಮ. ಚರ್ಮ ಉಪಮಾ ಯಸ್ಯ ಸಹ ಚರ್ಮೋಪಮಃ. ಚರ್ಮವನ್ನು ದೃಷ್ಟಾಂತವನ್ನಾಗಿ ಉಪಮಾನವನ್ನಾಗಿ ಉಳ್ಳ ಆತ್ಮ ಚರ್ಮದಂತೆ ಇದ್ದಾನೆ. ಆತ್ಮನನ್ನು ನಾವು ಚರ್ಮದಂತೆ ಹೇಳ್ತೇವೆ ಅಂತ ನೀವು ಹೇಳಿದರೆ ಆಗ ಅನಿತ್ಯ ಆತ್ಮ. ಯಾಕೆ? ಚರ್ಮ ಅನಿತ್ಯಂ, ಶರೀರಂ ಅನಿತ್ಯಂ, ದೇಹ ಅನಿತ್ಯ. ಆತ್ಮನು ಚರ್ಮದಂತೆ ಇದ್ದಾನೆ ಅಂತ ನೀವು ಹೇಳಿದ್ರೆ ಆತ್ಮನು ಅನಿತ್ಯ ಅಂತಾಯ್ತು. ಬೇಡ, ಆತ್ಮನು ಖತುಲ್ಯ. ಖಂ ಆಕಾಶ, ಖತುಲ್ಯ ಆಕಾಶ ತುಲ್ಯ. ಆತ್ಮನು ಚರ್ಮದಂತೆ ಅಲ್ಲ, ಚರ್ಮದಂತೆ ವಿಕಾರಗೊಳ್ಳುವವನಲ್ಲ. ಆಕಾಶದಂತೆ ಆತ್ಮ ಇದ್ದಾನೆ. ಆತ್ಮನಲ್ಲಿ ಯಾವ ವಿಕಾರಗಳು ಇಲ್ಲ ಅಂತನು ಹೇಳುವುದಾದರೆ ಆತ್ಮನ ಆಕಾಶದಂತೆ ಅಸತ್ ಸಮಃ ಅನಾತ್ಮ ಅಂತಾಯ್ತು. ಆಕಾಶ ಎನ್ನುವಂತಹದ್ದು ಒಂದು ಅನಾತ್ಮವಾಗಿರುವ ತತ್ವ. ಅದರಂತೆ ಆತ್ಮನು ಕೂಡ ಅನಿತ್ಯ ಅಂತ ಆಗ್ಬಿಡ್ತಾನೆ ಮತ್ತು ಅಸತ್ತಿಗೆ ಸಮಾನ ಅಂತಾಗ್ತಾನೆ. ಅಂದರೆ ಆತ್ಮನು ಪ್ರಮಾತ್ರವಲ್ಲ ಅಂತಾಗ್ತಾನೆ. ಚರ್ಮೋಪಮಶ್ಚೇತ. ಆತ್ಮ ನನ್ನ ಚರ್ಮದಂತೆ ಇದ್ದಾನೆ ಅಂತ ನೀವು ಹೇಳಿದ್ರೆ ಅನಿತ್ಯ. ಆಕಾಶದಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಆತ್ಮನು ಅಸತ್ ಸಮಃ, ಅಸತ್ ಪದಾರ್ಥಗಳಿಗೆ ಸಮಾನ ಅಂತ ಆಗುತ್ತೆ. ಹೇಗೆ ಹೇಳಿದ್ರು ದೋಷ ಬರುತ್ತೆ ಅಂತ ಪೂರ್ವ ಪಕ್ಷಿ. ಮುಂದಿನ ಶ್ಲೋಕದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. 61ನೇ ಶ್ಲೋಕದಲ್ಲಿ ಇದು ಪೂರ್ವ ಪಕ್ಷ ಶ್ಲೋಕ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಬುದ್ಧಿ ಜನ್ಮ ನಿಪುಂಸಶ್ಚ ವಿಕೃತಿರ್ಯಜ್ಯ ನಿತ್ಯತಾ ಅಥಾ ವಿಕೃತಿರೇವಾಯಂ ಪ್ರಮಾತೇತಿ ನ ಯುಜ್ಯತೆ. ಆಕ್ಷೇಪಣೆ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ರೆ ಬಾಯಿ ಬಂದು ಹಾಕಿ ಹೇಳ್ತಾರೆ. ಒಂದ್ ಮಾತು ಹೇಳ್ತಾ ಇದ್ರು ಪೂಜ್ಯ ಸದ್ಗುರುಗಳು, ಅಬದ್ಧಕ್ಕೆ ಅವಕಾಶವೇ ಅಂತಂದ್ರೆ ಬಾಯಿ ಬಂದ ಹಾಗೆ. ಜನ ಬರ್ತಾ ಪುಣ್ಯಾತ್ಮರು, ಸ್ವಾಮಿ ನಿಮ್ಮ ಅದ್ವೈತ ವೇದಾಂತದ ಮೇಲೆ ಆಕ್ಷೇಪಣೆ ಮಾಡಬಹುದಾ, ನಾವು ಉತ್ತರ ಕೊಡ್ತೀರಾ ಅಂದ್ರೆ ಹ್ಞೂ ಅಂದ್ಬಿಡಿ. ಸಾವಿರಾರು ಆಕ್ಷೇಪಣೆ. ಅದ್ವೈತ ಅಂತಂದ್ಮೇಲೆ ಯಾಕೆ ನೀವು ಬಟ್ಟೆ ಹಾಕೋತಾ ಇದ್ದೀರಾ? ಅದ್ವೈತ ಅಂದ್ಮೇಲೆ ಯಾಕೆ ಊಟ ಮಾಡ್ತೀರಾ? ಅದ್ವೈತ ಅಂದ್ಮೇಲೆ ಯಾಕೆ ಸ್ನಾನವನ್ನ ಮಾಡ್ತೀರಾ? ಅದ್ವೈತ ಅಂದ್ಮೇಲೆ ನಮ್ಮತ್ತೆ ಯಾಕೆ ಮಾತಾಡ್ತಾ ಇದ್ದೀರಾ? ಅದ್ವೈತ ಅಂತ ಹೇಳ್ತಾ ಯಾಕೆ ಪುಸ್ತಕ ಬರೀತಾ ಇದ್ದೀರಾ? ಅದ್ವೈತ ಅಂತ ಹೇಳ್ತಾ ಯಾಕೆ ಕನ್ನಡಕ ಹಾಕೋತಾ ಇದ್ದೀರಾ? ಎಷ್ಟು ಬೇಕಾದ್ರೂ ಕೇಳ್ತೀವಿ. ಆದ್ದರಿಂದ ಯಾರು ಅದ್ವೈತ ವೇದಾಂತ ದರ್ಶನದ ಮೇಲೆ ಆಕ್ಷೇಪಣೆ ಮಾಡ್ತೇವೆ ಅಂತ ಬರುತ್ತಾರೋ ಅವರಿಗೆ ಮೊಟ್ಟ ಮೊದಲಿಗೆ ನಾವುಗಳೇನ್ ಮಾಡ್ಬೇಕು ಅಂದ್ರೆ ಅದ್ವೈತ ಅಂದೇನ್ ಹೇಳಿ ಅಂತ ಕೇಳ್ಬೇಕು. ಅದ್ವೈತ ಎನ್ನುವ ಮಾತಿಗೆ ಅರ್ಥವೇನು? ಪರಮಾರ್ಥ ದೃಷ್ಟಿಯಿಂದ ವಿಚಾರ ಮಾಡಿ ನೋಡಿದಾಗ ಯಾವ ದ್ವೈತವೂ ಇಲ್ಲ ಅಂತ ಅರ್ಥ. ಈ ಪರಮಾರ್ಥ ದೃಷ್ಟಿಯನ್ನು ಕೈ ಬಿಟ್ಟು ವ್ಯಾವಹಾರಿಕ ದೃಷ್ಟಿಯಿಂದ
ಆಕ್ಷೇಪಣೆ ಮಾಡ್ತಾ ಹೋದ್ರೆ ನಿಮಗೆ ಅದ್ವೈತ ವೇದಾಂತ ಅರ್ಥವಾಗಿಲ್ಲ ಅಂತ ಅರ್ಥ. ಇನ್ನು ನಾ ಹೇಳಿದ್ದೆ, ಒಬ್ರು ಒಳ್ಳೆ ವಿದ್ವಾಂಸರಿದ್ರು, ಅವರ ಹೆಸರು ಕೇಶವ ಅವಧಾನಿಗಳು ಅಂತ, ಘನಪಾಠಿಗಳು ಅಂತ ಇದ್ರು. 6 ಅಡಿ ಮನುಷ್ಯರು, ಬಹಳ ಒಳ್ಳೆ ವಿದ್ವಾಂಸರು. ಅವರು ತರ್ಕಶಾಸ್ತ್ರ, ವ್ಯಾಕರಣ, ಮೀಮಾಂಸಾ ಶಾಸ್ತ್ರವನ್ನ ಚೆನ್ನಾಗಿ ಅಧ್ಯಯನ ಮಾಡಿದ್ರು. ಆಗಾಗ್ಗೆ ನಮ್ ಗುರು ಹತ್ರ ಬರ್ತಾ ಇದ್ರು ಅವರು, ನಂಗೆ ಚೆನ್ನಾಗಿ ಜ್ಞಾಪಕ ಇದೆ. ವಾರಕ್ಕೊಂದಿನ ಬಂದು ನಿಮ್ಮ ಅದ್ವೈತ ವೇದಾಂತದ ಮೇಲೆ ಆಕ್ಷೇಪಣೆ ಮಾಡ್ಬೇಕು ಅಂತ ಬಂದಿದ್ದೀನಿ ಇನ್ನೋರು. ಗುರುಗಳು ಕೇಳ್ದಪ್ಪ ಅನ್ನೋರು, ನಿಮ್ಮ ಅದ್ವೈತ ವೇದಾಂತ ದರ್ಶನಕ್ಕೆ ತಳಹದಿಯೇ ಸರಿಯಾಗಿಲ್ಲ, ಫೌಂಡೇಶನ್ ಸರಿಯಾಗಿಲ್ಲ ಅನ್ನೋರು. ಅದ್ವೈತ ಅಂತ ಹೇಳ್ತೀರಾ, ವಾದ ಮಾಡ್ತೀರಾ. ಅದ್ವೈತ ಅಂತ ಹೇಳ್ತೀರಾ, ಪುಸ್ತಕ ಬರೀತಾ ಇದ್ದೀರಾ. ಅದ್ವೈತ ಅಂತ ಹೇಳ್ತೀರಾ, ಮಡಿ ಮೈಲಿ ಏನ್ತೀರ. ಅದ್ವೈತ ಅಂತ ಹೇಳ್ಕೊಂಡು ದಾನ ಮಾಡ್ಬೇಕು, ಉಪನ್ಯಾಸ ಮಾಡ್ಬೇಕು ಅಂತೀರ. ಇದೆಲ್ಲ ಅದ್ವೈತವೋ? ಆದ್ದರಿಂದ ಅದ್ವೈತ ದರ್ಶನಕ್ಕೆ ತಳಹದಿಯೇ ಸರಿಯಿಲ್ಲ ಅಂತ ಆಕ್ಷೇಪಣೆ ಮಾಡ್ತಾ ಇತ್ತು. ಪೂಜ್ಯರಾದ ಸದ್ಗುರುಗಳು ಅಂತಹ ಘನ ವಿದ್ವಾಂಸರಿಗೆ ಎಷ್ಟೇ ಸಲ ಇದು ಪರಮಾರ್ಥ ದೃಷ್ಟಿ, ವ್ಯವಹಾರ ದೃಷ್ಟಿ ಅಂತ ಹೇಳಿದ್ರೆ, ಆ ದೃಷ್ಟಿ ಬೇಡ ನನಗೆ, ನನ್ನ ಪ್ರಶ್ನೆ ಉತ್ತರ ಕೊಡಿ ಇನ್ನೂರು. ಸಂಸ್ಕೃತ ಮಾತಾಡ್ತಾ ಇದ್ರು. ನಾ ಹೇಳ್ತಿರೋದು ಸುಮಾರು 65-66 ಇಸ್ವಿ ಮಾತು. ಬಹಳ ಕೊನೆಗೆ ಅವರಿಗೆ ಹಿ ವಾಸ್ ನಾಟ್ ಕನ್ವಿನ್ಸ್ಡ್. ಅದ್ವೈತ ವೇದಾಂತ ಎನ್ನುವಂತ ಸರಿಯಲ್ಲ, ದ್ವೈತ ವೇದಾಂತವೇ ಸರಿ. ದ್ವೈತ ವೇದಾಂತದಲ್ಲಿ ಎಲ್ಲಾ ವ್ಯವಹಾರಗಳು ಇದೆ. ಊಟ ಮಾಡ್ತಾರೆ, ತಿಂಡಿ ತಿಂತಾರೆ, ಬಟ್ಟೆ ಹಾಕೋತಾರೆ, ವಾಕ್ ಮಾಡ್ತಾರೆ, ಪ್ರವಚನ ಮಾಡ್ತಾರೆ, ಪುಸ್ತಕ ಬರೀತಾರೆ. ಅದ್ವೈತ ವೇದಾಂತದಲ್ಲಿ ನಿಮ್ ತಳಹದಿ ಫೌಂಡೇಶನ್ ಇಲ್ಲ ಅಂತ ಹೇಳ್ತಾನೆ ಇದ್ರು. ಅವ್ರು ಹೋದ್ಮೇಲೆ ನಾನು ಹೇಳ್ತಾ ಇದ್ದು, ಪೂಜ್ಯ ಸದ್ಗುರುಗಳು ನೋಡಪ್ಪ, ಘನ ವಿದ್ವಾಂಸರವರು, ಅವರಿಗೆ ಈ ತರ್ಕದ ಶೈಲಿ ಗಟ್ಟಿಯಾಗ್ಬಿಟ್ಟಿದೆ. ತಾರ್ಕಿಕ ಭಾಷೆಯಿಂದಲೇ, ತಾರ್ಕಿಕ ಕ್ರಮದಿಂದಲೇ ಪ್ರಶ್ನೆ ಮಾಡ್ತಾರೆ. ಅಂಥವರಿಗೆ ಅದ್ವೈತ ವೇದಾಂತ ಅರ್ಥವಾಗುವುದಿಲ್ಲ. ಆದ್ದರಿಂದಲೇ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಕಾಠಗೋಪನಿಷತ್ತಿನ ಭಾಷ್ಯದಲ್ಲಿ ಒಂದು ಮಾತನ್ನು ಬರೆದಿದ್ದಾರೆ ಅಂತ ಹೇಳ್ತಾ ಇದ್ದ. ಆಮೇಲೆ ನೋಡಿ, ಕಾಠಗೋಪನಿಷತ್ ಒಂದು ಮಂತ್ರ ಬರುತ್ತೆ, ಏನಂತ? ಯಥೋದಕಂ ಶುದ್ಧೇ ಶುದ್ಧಮಾಸಿಟ್ಟಂ ತಾದೃಗೇವ ಭವತಿ ಏವಂ ಮುನೇರ್ವಿಜಾನತಃ ಆತ್ಮಾ ಭವತಿ ಗೌತಮ. ಒಂದು ಮಂತ್ರ. ಆ ಮಂತ್ರಕ್ಕೆ ಭಾಷ್ಯಕಾರ ಶಂಕರರು ಸೊಗಸಾಗಿ ಭಾಷ್ಯವನ್ನ ಬರೆದು ಒಂದು ಒಗ್ಗರಣೆ ಹಾಕಿದ್ದಾರೆ. ಒಗ್ಗರಣೆ ಅಂದ್ರೇನು? ಆ ಮಂತ್ರದ ಅರ್ಥಕ್ಕೆ ಪುಷ್ಟಿ ಕೊಡುವುದಕ್ಕಾಗಿ ಅಲ್ಲಿ ಮಂತ್ರದಲ್ಲಿ ಇಲ್ಲದೆ ಇರುವಂತಹ ವಾಕ್ಯ ಹಾಕಿದ್ದಾರೆ. ಅದ್ ಹೇಳ್ತಾ ಇದ್ದು ಪೂಜೆ, ತಸ್ಮಾತ್ ಕುತಾರ್ಕಿಕ ಭೇದ ದೃಷ್ಟಿಂ ನಾಸ್ತಿಕ ಕುದೃಷ್ಟಿಂಚ ಉಚ್ಛಿತ್ವ ಮಾತೃಪಿತು ಸಹಸ್ರೇಭ್ಯೋಪಿ ಹಿತೈಷಿಣ ವೇದೇನ ಉಪದಿಷ್ಟಂ ಆತ್ಮೈಕತ್ವ ಜ್ಞಾನಂ ಶಾಂತದರ್ಪೈ ಆದರಣೀಯಂ. ಇದೇ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಒಗ್ಗರಣೆ, ಗುರುಗಳ ಮಾತು. ಬಾ, ಆದ್ದರಿಂದ ಮುಮುಕ್ಷುಗಳು ಶಾಂತ ದರ್ಪರಾಗಿ ತಮ್ಮ ಪಾಂಡಿತ್ಯವೆಂಬ ದರ್ಪವನ್ನ ಬಿಟ್ಟು, ಅಹಂಕಾರವನ್ನ ಬಿಟ್ಟು, ನಾ ತುಂಬಾ ಬುದ್ಧಿವಂತ ಎನ್ನುವ ಜಂಬವನ್ನ ಬಿಟ್ಟು, ಕುತಾರ್ಕಿಕರ ಭೇದ ದೃಷ್ಟಿ, ನಾಸ್ತಿಕರ ಕುದೃಷ್ಟಿ, ಒಂದು ಭೇದ ದೃಷ್ಟಿ, ಎಲ್ಲಾ ಕಡೆಗಳಲ್ಲಿಯೂ ಭೇದವೇ ತೋರ್ತಾ ಇದೆ ಅಂತ ಹೇಳ್ತಾರೆ ತಾರ್ಕಿಕರು. ಇನ್ ಕೆಲವರು ನಾಸ್ತಿಕರು, ಚಾರ್ವಾಕರು, ಅವರು ಕುದೃಷ್ಟಿ. ಎರಡನ್ನು ಬಿಟ್ಟು ನಾಸ್ತಿಕರ ಕುದೃಷ್ಟಿಯನ್ನು, ತಾರ್ಕಿಕರ ಅನ್ಯ ದೃಷ್ಟಿಯನ್ನು, ಭೇದ ದೃಷ್ಟಿಯನ್ನು ಕೈಬಿಟ್ಟು ಶಾಂತ ದರ್ಪರಾಗಿ ಗುರುವಿನ ಉಪದೇಶವನ್ನ ಚೆನ್ನ ಏಕಾಗ್ರತೆಯಿಂದ ತಿಳ್ಕೊಂಡು ಉದ್ಧಾರವಾಗಬೇಕು ಅಂತ ಬರ್ತಿದ್ದಾರೆ. ಆ ಮಾತನ್ನು ಹೇಳ್ತಾ ಇದ್ರು.
ಪಾಪ ಅವ್ರಿಗೆ ಅರ್ಥವೇ ಆಗ್ತಾ ಇದ್ದಿಲ್ಲ. ಮಹಾತಾರ್ಕಿಕರು. ಇಲ್ಲಿ 61ನೇ ಶ್ಲೋಕವೂ ಕೂಡ ಪೂರ್ವ ಪಕ್ಷದ ಶ್ಲೋಕ. ಬುದ್ಧಿ ಜನ್ಮನಿ ಪುಂಸಶ್ಚ ವಿಕೃತಿ ಯಜ್ಞ ನಿತ್ಯತ ಅಥಾ ವಿಕೃತಿರೇವಾಯಂ ಪ್ರಮಾತೇತಿ ನ ಯುಜ್ಯತೆ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಪದವಿ ಭಾಗ ಬಂದ್ ಮಾಡ್ತೇನೆ. ಬುದ್ಧಿ ಜನ್ಮನಿ, ಬುದ್ಧೇ ಜನ್ಮ, ಬುದ್ಧಿ ಜನ್ಮ, ತಸ್ಮಿನ್ ಬುದ್ಧಿ ಜನ್ಮನಿ ಪುಂಸಃ ಚ ವಿಕೃತಿ ಯದಿ ಅನಿತ್ಯತ ಅಥ ಅವಿಕೃತಿ ಏವ ಅಯಂ ಪ್ರಮಾತ ಇತಿ ನ ಯುಜ್ಯತೆ. 14 ಪದಗಳು. ಇದು ಬೌದ್ಧರ ಆಕ್ಷೇಪಣೆ. ಎಲ್ಲ ಆಕ್ಷೇಪಣೆಗಳಿಗೂ ಒಂದೇ ಉತ್ತರ. ಅಧ್ಯಾರೋಪಾಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚತೆ ಎನ್ನುವಂಥದ್ದು. ಅನ್ವಯ ಹೇಳ್ತೆ ನೋಡ್ಕೊಳ್ಳಿ. ಬುದ್ಧಿ ಜನ್ಮನಿ ಪುಂಸಃ ವಿಕೃತಿ ಯದಿ ತದಾ ಅನಿತ್ಯತಾ ಆತ್ಮನಃ ಭವತಿ. ಬುದ್ಧಿ ಜನ್ಮನಿ ಪುಂಸಃ ಯದಿ ವಿಕೃತಿ ಅಭ್ಯುಪಗಮ್ಯತೆ ತದಾ ಅನಿತ್ಯತಾ ದೋಷಃ ಅಥ ಅಯಮಾತ್ಮ ಅವಿಕೃತಿರೇವ. ಅಥ ಅಯಂ ಆತ್ಮ ಅವಿಕೃತಿ ಏವ ತದಾ ಪ್ರಮಾತ ಇತಿ ನ ಯುಜ್ಯತೆ. ಚೆನ್ನಾಗಿದೆ. ಬುದ್ಧಿ ಜನ್ಮನಿ, ಆತ್ಮನಿಗೆ ಬುದ್ಧಿಯ ಸಂಬಂಧದಿಂದ ಪ್ರತ್ಯಯ ಉಂಟಾಯಿತು ಅಂತ ಇಟ್ಕೊಳ್ಳಿ. ಆತ್ಮನು ಸ್ವತಃ ಪ್ರಮಾತ್ರವಲ್ಲ. ಬುದ್ಧಿಯ ಸಂಬಂಧದಿಂದ, ಬುದ್ಧಿ ಜನ್ಮದಿಂದ ಆತ್ಮನಲ್ಲಿ ವಿಕಾರ ಉಂಟಾಗುತ್ತೆ ಅಂತ ಹೇಳಿದರೆ ಆಗ ಅನಿತ್ಯತ. ಬುದ್ಧಿಯ ಸಂಬಂಧ ಬಂದಾಗ ಬೆಳಗ್ತಾನೆ, ಬುದ್ಧಿಯ ಸಂಬಂಧವಿಲ್ಲದೆ ಇದ್ದಾಗ ಬೆಳಗುವುದಿಲ್ಲ ಅಂತ ಆಗ್ಬಿಟ್ಟು ಆತ್ಮನಲ್ಲಿ ವಿಕಾರ ಉಂಟು ಅಂತ ಒಪ್ಪಿಕೊಂಡರೆ ಯಾವಾಗ ಬುದ್ಧಿ ಜನ್ಮನಿ ಪುಂಸಃ ವಿಕಾರ. ಬುದ್ಧಿಯ ಸಂಬಂಧ ಆತ್ಮನಿಗೆ ಉಂಟಾದಾಗ ಆತ್ಮನಲ್ಲಿ ವಿಕಾರ ಉಂಟಾಗುತ್ತೆ ಹೊರತು ಸ್ವತಃ ಇಲ್ಲ ಅಂತ ಹೇಳಿದ್ರೆ ಆಗ ಆತ್ಮನಲ್ಲಿ ಅನಿತ್ಯತ್ವ ದೋಷ. ನೋಡಿ, ಪುಂಸಃ ಆತ್ಮನಿಗೆ ಬುದ್ಧಿ ಜನ್ಮನಿ ಬುದ್ಧಿಯ ಸಂಬಂಧದಿಂದ ಆತ್ಮನಲ್ಲಿ ಪ್ರತ್ಯಯ ಉಂಟಾಗುತ್ತೆ ಅಂತ ಹೇಳಿದ್ರೆ ಆಗ ಅನಿತ್ಯತಾ ದೋಷ. ಆತ್ಮನು ಅನಿತ್ಯ ಅಂತಾಯ್ತು. ಯಾಕೆ? ಬುದ್ಧಿಯ ಸಂಬಂಧ ಬಂತು, ಬುದ್ಧಿ ಸಂಬಂಧ ಹೋಯ್ತು. ಆತ್ಮ ಯಾವಾಗ ಬೆಳಗುತ್ತಾನೋ ಬುದ್ಧಿಯ ಸಂಬಂಧದಿಂದ, ಬುದ್ಧಿ ಸಂಬಂಧವಿಲ್ಲ ಇದ್ದೇ ಬೆಳಗುವುದಿಲ್ಲ ಅಂದ್ರೆ ಆತ್ಮನಿಗೆ ಅನಿತ್ಯತಾ ದೋಷ. ಆತ್ಮನು ಅನಿತ್ಯ ಅಂತಾಯ್ತು. ಅಥ ಅಯಂ ಅವಿಕೃತಿರೇವ. ಈ ಆತ್ಮನು ಯಾವಾಗೂ ಕೂಡ ಅವಿಕೃತಿ, ವಿಕಾರವಿಲ್ಲದವನಾಗಿದ್ದಾನೆ. ಆತ್ಮನಲ್ಲಿ ಬುದ್ಧಿ ಸಂಬಂಧವಿಲ್ಲ, ಆತ್ಮನಲ್ಲಿ ವಿಕಾರವೇ ಇಲ್ಲ ಅಂತ ಹೇಳಿದರೆ ಆಗ ಆತ್ಮನನ್ನ ಪ್ರಮಾತ, ಎಲ್ಲವನ್ನು ಅರಿಯುತ್ತಾನೆ ಅಂತ ಹೇಳಿದ್ದು ನ ಯುಜ್ಯತೆ ಹೊಂದುವುದಿಲ್ಲ. ನೋಡಿ, ಬುದ್ಧಿಯ ಸಂಬಂಧ ಬಂದಾಗ ಆತ್ಮ ಬೆಳಗುತ್ತಾನೆ, ನೋಡುತ್ತಾನೆ ಅಂತ ಹೇಳಿದ್ರೆ ಆತ್ಮ ಅನಿತ್ಯ ಅಂತಾಯ್ತು ಅಲ್ವೇ? ಯಾಕೆ ಎಂದು ಒಂದು ನ್ಯಾಯ ಇದೆ. ಉಪಯನ್ ಅಪಯನ್ ಧರ್ಮ ವಿಕರೋತಿ ಧರ್ಮಿಣಂ. ಇಲ್ಲೇ ಹೇಳಿದ್ದಾರೆ ಅದನ್ನ. ಯಾವುದೇ ಒಂದು ವಸ್ತುವಿಗೆ ಒಂದು ಧರ್ಮ ಬರುತ್ತೆ, ಇರುತ್ತೆ, ಹೋಗುತ್ತೆ ಅಂತಂದ್ರೆ ಅದರಿಂದ ವಿಕಾರವಾಗ್ತಾ ಇದೆ. ಈಗ ಬಟ್ಟೆ ಇದೆ, ಒಗ್ದ ಬೆಳ್ಳಿಗಾಯ್ತು, ಹೊಳಿತಾ ಇದೆ. ಒಗೆದು ಬಿಸಿಲಿಗೆ ಹಾಕಿದ್ವಿ, ಆ ಬಿಸಿಲಿನ ಬೆಳಕಿನಿಂದ ಬಿಳಿ ಬಟ್ಟೆ ಹೊಳಿತಾ ಇದೆ. ಮೈ ಮೇಲೆ ಹಾಕೊಂಡ್ವಿ, 4 ಕಡೆ ಹೋಗಿ ಬಂದ್ವಿ, ಬೆವರು ಧೂಳೆಲ್ಲ ಸೇರ್ಕೊಂಡು ಕೊಳ್ಳಿ.
ಬಟ್ಟೆ ಎನ್ನುವಂತಹದ್ದು ಅನಿತ್ಯವಾದ್ದರಿಂದ ವಿಕಾರವಾಗ್ತಾ ಇದೆ. ಬುದ್ಧಿಯ ಸಂಬಂಧ, ಬುದ್ಧಿ ಜನ್ಮ ಆತನಿಗೆ ಇದೆಯೋ ಇಲ್ವೋ? ಇಲ್ಲ ಅಂತ ಒಂದ್ರೂ ತಪ್ಪು, ಇದೆ ಅಂದ್ರೂ ತಪ್ಪು. ಏನೊಂದು ಅತ್ತೆ ಹೇಳ್ತಿರ್ತಾರೆ, ಸೊಸೆ ಏನ್ ಮಾಡುದು ತಪ್ಪು, ಸೊಸೆ ಅಡಿಗೆ ಮಾಡಿದ್ರು ತಪ್ಪು, ಸೊಸೆ ಮಲಿಕೊಂಡಿದ್ದು ತಪ್ಪು, ಸೊಸೆ ಪಾಠ ಮಾಡ್ತಾ ಇದ್ದು ತಪ್ಪು. ಯಾಕೆ? ಸೊಸೆ ಆದ್ರಿಂದ. ಅದ್ವೈತ ವೇದಾಂತಿಗಳಾದ ನಿಮ್ಮ ಸಿದ್ಧಾಂತದಲ್ಲಿ ಪುಂಸಃ, ಪುಮಾನ್, ಪುಂಸಃ ಎನ್ನುವಂತಹದ್ದು ಷಷ್ಠಿ ಏಕವಚನ. ಪುರುಷನಾದ ಆತ್ಮನಿಗೆ ಬುದ್ಧಿ ಜನ್ಮನಿ, ಬುದ್ಧಿಯ ಜನ್ಮ, ಬುದ್ಧಿಯ ಸಂಬಂಧವಿದೆ ಅಂತ ಒಪ್ಕೊಂಡ್ರೆ ಆಗ ವಿಕೃತಿ, ಆತ್ಮನು ವಿಕಾರವಾಗ್ತಾ ಇದ್ದಾನೆ. ಒಂದು ಟೈರು, ಹೊಸ ಟೈರು ಏನೋ ಉಪಯೋಗಿಸ್ತಾ ಇದೀವಿ, ಓಡಾಡ್ತಾ ಶಬ್ದ ಹೋಗ್ಬಿಡುತ್ತದ. ಒಂದ್ ಪೆನ್ನು ಇಂಕಿದೆ, ಅದರಲ್ಲಿ 20 ಪುಟ ಬರೆದ್ಬಿಟ್ರೆ ಪೆನ್ ಇಂಕಿಂದ ಖಾಲಿ ಆಯ್ತು. ಈ ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತುವು ಕೂಡ ವಿಕಾರವುಳ್ಳದ್ದಾದ್ದರಿಂದ ಅನಿತ್ಯ ಅಂತ ಇಲ್ಲ. ಆತ್ಮನಲ್ಲಿ ವಿಕಾರನೇ ಇಲ್ಲ, ಒಂದೇ ರೂಪದಲ್ಲಿದ್ದಾನೆ ಅಂತಂದ್ರೆ ಆತ ಅವಿಕೃತಿ. ಆತ್ಮನಲ್ಲಿ ವಿಕಾರವಿಲ್ಲ ಅಂತ ನೀವು ಹೇಳಿದ್ರೆ ಅಯಂ ಪ್ರಮಾತ, ಆತ್ಮನನ್ನ ಪ್ರಮಾತ, ಸಾಕ್ಷಿ, ಎಲ್ಲವನ್ನು ನೋಡುತ್ತಾನೆ ಅಂತ ಹೇಳುತ್ತಿರುವಂತಹದ್ದು ನೈಯುಜ್ಯತೆ ಅಂತ ಇದೆ. ಆದ್ದರಿಂದ ಆತ್ಮನನ್ನ ನೀವು ಹೇಗೆ ಹೇಳಿದ್ರು ತಪ್ಪಾಗ್ತಾ ಇದೆ. ಒಂದು ಕೆಲಸ ಮಾಡಿ, ಆತ್ಮನನ್ನ ಶೂನ್ಯ ಅನ್ಬಿಡಿ. ಸಿದ್ಧಾಂತನೇ ಆತ್ಮ ಶೂನ್ಯವಲ್ಲ, ಆತ್ಮ ಇದಾನೆ ಅಂತಂದ್ರೆ ದೇಶ ಕಾಲ ಪರಿಚ್ಛಿನ್ನನಾಗಿದ್ದಾನೆ ಅಂತಾಗುತ್ತೆ. ಬಹಳ ಒಳ್ಳೆ ವಿಷಯ ಇದು. ಪೂಜ್ಯ ಸದ್ಗುರುಗಳು ಇದನ್ನೆಲ್ಲ ಪಾಠ ಮಾಡುವಾಗ ಒಂದು ವಾಕ್ಯ ಹೇಳ್ತಾ ಇದ್ರು, ಜ್ಞಾಪಕ ಬರ್ತಾ ಇದೆ. ಭಗವದ್ಗೀತೆಯಲ್ಲಿ ಗೀತಾಚಾರ್ಯ ವಾಸುದೇವ ಭಗವಂತನು ಒಂದು ಮಾತು ಹೇಳಿದ್ದಾನೆ. 13ನೇ ಅಧ್ಯಾಯದಲ್ಲಿ 12ನೇ ಶ್ಲೋಕ ಅಂತ ಕಾಣಿಸುತ್ತೆ ನೋಡಿ. 13, 12. ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾಮೃತಮಶ್ನುತೆ ಅನಾದಿಮತ್ ಪರಂ ಬ್ರಹ್ಮ ನ ಸತ್ತನ್ನಾಸದುಚ್ಯತೆ. ನ ಸತ್ ನ ಅಸತ್. ಇದು ಗೀತಾಚಾರ್ಯರು ಅಲ್ಲಿ ದೊಡ್ಡ ಚರ್ಚೆ ಮಾಡಿದ್ದಾರೆ ಶಂಕರಾಚಾರ್ಯರು, ತುಂಬಾ ಚೆನ್ನಾಗಿದೆ. ಅಲ್ಲಿ ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ, ಅರ್ಜುನನೇ ನಾನು ನಿನಗೆ ಜ್ಞೇಯ ವಸ್ತುವನ್ನು ಹೇಳ್ತೇನೆ, ಯಾವುದನ್ನು ತಿಳ್ಕೊಳ್ಬೇಕೋ ಅಂತ ತತ್ವವನ್ನು ಹೇಳ್ತೇನೆ. ಜ್ಞಾತುಂ ಯೋಗ್ಯಂ ಜ್ಞೇಯಂ ಯಜ್ಞಾತ್ವ, ಅಜ್ಞೇಯ ತತ್ವವನ್ನ ನೀ ತಿಳ್ಕೊಂಡ್ಬಿಟ್ರೆ ಅಮೃತ ಅಶ್ನುತೆ, ಅಮೃತತ್ವ ಮೋಕ್ಷವನ್ನೇ ಹೊಂತೀಯ. ಒಂದು ತತ್ವವನ್ನ, ಜ್ಞೇಯ ತತ್ವವನ್ನ ನಾನೇ ಖುದ್ದಾಗಿ ನಿನ್ಗೆ ಉಪದೇಶ ಮಾಡ್ತೇನೆ, ಅದನ್ನ ತಿಳ್ಕೊ. ಅದಂತ ನೀ ತಿಳ್ಕೊಂಡ್ಬಿಟ್ಟು ಯಜ್ಞಾತ್ವ ಅಮೃತ ಅಶ್ನುತೆ, ಅಮೃತತ್ವವನ್ನೇ ಹೊಂದುತ್ತಾನೆ ಅಂದ್ಬಿಟ್ಟು ಅರ್ಜುನನಿಗೆ ತುಂಬಾ ಸಂತೋಷವಾಯ್ತು. ಬಾ ಭಗವಂತನೇ ಉಪದೇಶ ಮಾಡಪ್ಪ, ನಾ ತಿಳ್ಕೊತೇನೆ. ಅದನ್ನ ತಿಳ್ಕೊಂಡ್ಬಿಟ್ರೆ ಅಮೃತತ್ವ ಪ್ರಾಪ್ತಿಯಿಂದ ಹೇಳೋಣ. ಕೇಳ್ತೀಯ? ಕೂತ್ಕೊ, ಹೊತ್ತಿಗೆ ಬಾ ಅಂದ. ಅನಾದಿ ಮತ್ ಪರಂ ಬ್ರಹ್ಮ, ಅದೇ ಪರಬ್ರಹ್ಮ ತತ್ವ. ಅದಕ್ಕೆ ಆದಿ ಇಲ್ಲ, ಅಂತ್ಯವೂ ಇಲ್ಲ, ವಿಕಾರವೂ ಇಲ್ಲ. ಇಂತಹ ಪರಬ್ರಹ್ಮ ತತ್ವವನ್ನು ತಿಳ್ಕೊ ಅಂದ. ಆದ್ರೆ ಹೇಗಿದೆ ಇದು? ಪರಬ್ರಹ್ಮವನ್ನ ತಿಳ್ಕುವಂತ ಭಗವಂತ ಪರಬ್ರಹ್ಮವನ್ನ ಜ್ಞೇಯ ಅಂತ ಹೇಳ್ದ. ಅದನ್ನ ತಿಳ್ಕೊಂಡ್ಬಿಟ್ರೆ ಅಮೃತಮಶ್ನುತೆ ಅಂತ ಹೊಗಳ್ಬಿಟ್ಟ. ಇಷ್ಟೆಲ್ಲ ಹೇಳಿಬಿಟ್ಟು ಆ ಪರಬ್ರಹ್ಮ ಹೇಗಿದೆ ಅಂತ ಕೇಳಿದರೆ ನಸತ್ತನ್ನಾಸದುಚ್ಯತೆ. ಆ ಪರಬ್ರಹ್ಮ ತತ್ವವು ನ ಸತ್ ನ ಚ ಅಸತ್, ಸತ್ತು ಅಲ್ಲ ಅಸತ್ತು ಅಲ್ಲ. ಇದೆ ಅಂತಲೂ ತಿಳ್ಕೊಬೇಡ, ಇಲ್ಲ ಅಂತ ತಿಳ್ಕೊಳ್ಬೇಡ. ಇದೇ ಇಲ್ಲ ಎನ್ನುವ ಉಭಯ ವಿಧವಾದ ಶಬ್ದಕ್ಕಿಂತಲೂ
ಪ್ರತ್ಯಯಕ್ಕಿಂತಲೂ ಮಿಂಚಿದ ತತ್ವ. ಆ ಭಾಷ್ಯವನ್ನ ನೋಡಿ ಸೊಗಸಾಗಿ ಬರೀತಾರೆ. ನಾನು ಪರಿಕರ ಬಂಧೇನ ಎಮ್ಮೆತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವ ಅಮೃತಮಶ್ನುತೆ ಇತಿ ಉದ್ಘೋಷ್ಯ ಅನನರೂಪಮಿದಂ ಉತ್ತರಂ. ಏನ್ರಿ ಸೊಂಟ ಕಟ್ಕೊಂಡು ನಾನು ನಿನಗೆ ಏಜ ತತ್ವವನ್ನು ಹೇಳ್ತೇನೆ ಅಂತೆಲ್ಲ ಹೊಗಳ್ಬಿಟ್ಟು ಕೊನೆಗೆ ಏನಪ್ಪಾ ಅಂತಂದ್ರೆ ಅದು ಸತ್ವ ಅಲ್ಲ ಅಸತ್ವ ಅಲ್ಲ ಅಂತ ಹೇಳ್ಬಿಟ್ಲಲ್ಲ, ಇದು ಅನನ ರೂಪಂ. ನಾನು ನ್ಯಾಯವಲ್ಲ ಅಲ್ವೇ? ಹೀಗೆ ಹೇಳ್ಬಾರಾಗಿತ್ತು. ಬ್ರಹ್ಮ ಹೀಗಿದೆ, ಬ್ರಹ್ಮ ದೊಡ್ಡದಾಗಿದೆ, ಜಗತ್ತಿಗೆ ಕಾರಣವಾಗಿದೆ, ಸರ್ವ ವ್ಯಾಪಕವಾಗಿದೆ ಅಂತ ಹೇಳ್ಬೇಕಾಗಿತ್ತು. ಹಾಗೆ ಹೇಳದೆ ನಸತ್ ನಚ ಅಸತ್, ದಟ್ ಈಸ್ ನೈದರ್ ಎಕ್ಸಿಸ್ಟಿಂಗ್ ನಾಟ್ ನಾನ್ ಎಕ್ಸಿಸ್ಟಿಂಗ್ ಎಂಟಿಟಿ ಅಂತ ಹೇಳಿದ್ದು ಅನನರೂಪವಾದ ಮಾತಲ್ಲವೇ ಅಂತ ಹಾಕೊಂಡಿಲ್ಲ. ಅನುರೂಪಮೇವ ಗೀತಾಚಾರ್ಯೇಣ ವಾಸುದೇವೇನ ಭಗವತಾ ಉಕ್ತಂ. ವಾಸುದೇವ ಭಗವಂತನ್ ಹೇಳಿದ್ದು ಅನುರೂಪವಾಗಿದೆ, ಸರಿಯಾಗಿದೆ ಅಂತ ತೀರ್ಮಾನ ಮಾಡಿದ್ದಾರೆ. ಅಲ್ಲೇನ್ ಬರೀತಾರೆ ಅಂದ್ರೆ ಬಹಳ ಚೆನ್ನಾಗಿದೆ ನೋಡಿ. ಅದ್ವೈತ ವೇದಾಂತವನ್ನ ಗುರುಗಳನ್ನ ನಾವು ತಿಳ್ಕೊಬೇಕು. ನಾವೇ ಓದ್ಕೊಂಡ್ಬಿಟ್ರೆ ಏನೋ ಮಾಡ್ಕೊಂಡ್ಬಿಡ್ತಾರೆ. ಅದ್ವೈತ ವೇದಾಂತ ಓದ್ತೀವಿ ಅಂತ ಬಟ್ಟೆ ಹಾಕೊಂಡಿದ್ರೆ ಬಟ್ಟೆ ಬಿಚ್ಚಾಕ್ಬಿಡೋದು, ಚಿನ್ನ ಬೆಳ್ಳಿ ಇದ್ರೆ ಹಾರಾಜ್ ಹಾಕ್ಬಿಡೋದು, ಮನೆ ಇದ್ ಬೆಂಕಿ ಹಾಕ್ಬಿಡೋದು, ಎಲ್ಲ ಮೋಸ. ಅದ್ವೈತ ವೇದಾಂತದಲ್ಲಿ ಯಾವ ವ್ಯವಹಾರಕ್ಕೂ ತೊಂದರೆ ಮಾಡಿದೆ. ತತ್ವವನ್ನು ತಿಳ್ಕೊ. ಒಬ್ಬ ವಿಜ್ಞಾನಿ ಸಂಶೋಧನೆ ಮಾಡಿ ತತ್ವವನ್ನು ತಿಳಿಸ್ತಾನೆ, ಯಾವುದೂ ತಪ್ಪಿಲ್ಲ. ಅದೇ ರೀತಿ ಇಲ್ಲೂ ಅರ್ಥ ಮಾಡ್ಕೋಬೇಕು. ನ ಸತ್ತನ್ನಾಸದುಚ್ಯತೆ. ಬ್ರಹ್ಮವು ಸತ್ವ ಅಲ್ಲ ಅಸತ್ವ ಅಲ್ಲ. ಸತ್ವ ಅಲ್ಲ ಅಂದ್ರೇನು? ಬ್ರಹ್ಮವನ್ನ ಇದೆ ಎನ್ನಬಾರದು. ಇದೆ ಅಂತಂದ್ರೆ ಬ್ರಹ್ಮವು ಇದೆ, ಸರಿ. ಎಲ್ಲಿ? ವೈಕುಂಠದಲ್ಲಿ, ಎಲ್ಲಿ? ಭೂಲೋಕದಲ್ಲಿ, ಎಲ್ಲಿ? ಎಲ್ಲಾ ಕಡೆಗಳಲ್ಲಿ ತಪ್ಪು. ಬ್ರಹ್ಮವನ್ನ ಎಲ್ಲಾ ಕಡೆಗಳಲ್ಲಿಯೂ ಇದೆ ಅಂತ ಹೇಳುವುದು ತಪ್ಪು. ಹಾಗಾದ್ರೆ ಇಲ್ಲ ಅನ್ನೋಣ, ಬ್ರಹ್ಮವಿಲ್ಲ ಅನ್ನುವುದು ಮಹಾಪರಾಧ. ಆದ್ರಿಂದ ಬ್ರಹ್ಮವನ್ನ ಇದೆ ಅಂತಲಾಗಲಿ ಇಲ್ಲ ಅಂತಲಾಗಲಿ ಎರಡು ಹೇಳ್ಬಾರ್ದು ಅಂತ ಹೇಳ್ತಾರೆ. ನ ಸತ್ತನ್ನಾಸದುಚ್ಚ ಬೈತ ಶಂಕರಾಚಾರ್ಯರು. ಸತ್ ಅಸತ್ ಶಬ್ದ ಪ್ರತ್ಯಯ ಅತೀತಂ ಬ್ರಹ್ಮ. ಹಾಗಾದ್ರೆ ಶ್ಲೋಕದ ಬ್ರಹ್ಮವನ್ನ ಇದೇ ಅಂತ ಹೇಳ್ತಾರಲ್ಲ, ಅಧ್ಯಾರೋಪ ದೃಷ್ಟಿಯಿಂದ ಇದೆ ಅಂತ ಹೇಳಿದಾಗ ಇಲ್ಲ ಎಂದು ತಿಳಿದುಕೊಳ್ಳಬಾರದು ಅಂತ ಅರ್ಥ. ಅಸ್ತಿ ಬ್ರಹ್ಮೇತಿ ಚೇದ್ವೇದ ಸಂತಮೇನಂತೋ ವಿದುರಿತಿ ತೈತ್ರಿಯ. ಬಹಳ ಸ್ವಾರಸ್ಯಕರವಾಗಿ ಹೇಳ್ತಾ ಇದ್ರು ಪೂಜ್ಯ ಸದ್ಗುರುಗಳು. ಅವ್ರ ದರ್ಶನ ಮಾಡ್ಬೇಕ್ರಿ. ನೀವೆಲ್ಲರೂ ಕೂಡ ನಿಮ್ಮ ಜೀವಮಾನದಲ್ಲಿ ಒಮ್ಮೆಯಾದರೂ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ದರ್ಶನವನ್ನ ಮಾಡಿದರೆ ನನ್ನ ಅಭಿಪ್ರಾಯದಲ್ಲಿ ಹೆಚ್ಚಿನ ಪುಣ್ಯ ಪಾಪೇ ವಿಧೂಯ. ಸಾಕು ಹೇಳ್ತಾ ಇದ್ದಾನೆ ಪೂರ್ವ ಪಕ್ಷಿ. ಪುಂಸಃ ಆತ್ಮನಿಗೆ ಬುದ್ಧಿ ಜನ್ಮನಿ ಬುದ್ಧಿಯ ಸಂಬಂಧ ಉಂಟು ಅಂತಂದ್ರೆ ಆಗ ವಿಕಾರವಾಯಿತು, ಅನಿತ್ಯವಾಗ್ತಾನೆ. ಆತ್ಮ ಅವಿಕಾರಿಯಾಗಿದ್ದಾನೆ, ಯಾವಾಗಲೂ ವಿಕಾರವಿಲ್ಲದವನು ಅಂತ ಹೇಳಿದ್ರೆ ಪ್ರಮಾತ ಅಂತ ಹೇಳುವುದು ಹೊಂದುವುದಿಲ್ವಲ್ಲ ಅಂದ. ಇದಕ್ಕೆ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಯವರು ಸ್ವತಃ ಬರೆದಿದ್ದಾರೆ. ಅದು ಓದ್ತೇನೆ ನೋಡಿ, ಎಷ್ಟು ವಿಶಾಲವಾಗಿ ಬರೆದಿದ್ದಾರೆ ಅಂದ್ರೆ, ಸಿದ್ಧಾಂತೆ ಸಾಕ್ಷಿಣಃ ಸ್ವಯಂ ಸಿದ್ಧತ್ವೇ ಅಭ್ಯುಪಗತೆ ಅಪಿ ದೋಷಃ ತದವಸ್ಥಯೇವ ಇತಿ ಶಂಕಾಮುತ್ಥಾಪಯತಿ ಭಗವಾನ್ ಸುರೇಶ್ವರಾಚಾರ್ಯಃ ಸ್ವಯಮೇವ ಶಂಕಾಮುತ್ಥಾಪಯತಿ. ಸಿದ್ಧಾಂತದಲ್ಲಿ, ಅದ್ವೈತ ವೇದಾಂತ ಸಿದ್ಧಾಂತದಲ್ಲಿ ಸಾಕ್ಷ್ಯ ಸ್ವರೂಪನಾಗಿರುವಂತ ಆತ್ಮನು ಸ್ವಯಂ ಸಿದ್ಧನಾಗಿದ್ದಾನೆ. ಆತ್ಮನನ್ನ ಸಿದ್ಧ ಮಾಡುವುದಕ್ಕೆ ಯಾವ ಪ್ರಮಾಣಗಳು ಬೇಕಾಗಿಲ್ಲ ಎಂದು ಒಪ್ಪಿಕೊಂಡರೂ ದೋಷ ಮಾತ್ರ
ತದವಸ್ಥೆಯೇವ, ಏನ್ ಆಕ್ಷೇಪಣೆಯ ದೋಷವನ್ನು ಹೇಳಿದ್ನೋ ಹಾಗೆ ಉಳ್ಕೋತಾ ಇದೆ. ಇತಿ ಶಂಕಾ ಮುತ್ಥಾಪಯತಿ, ಶಂಕೆಯನ್ನ ಆಕ್ಷೇಪಣೆಯನ್ನು ಎಬ್ಬಿಸುವ ಉತ್ತರ ಕೊಡ್ತಾ ಇದ್ದಾರೆ. ಏನಂತ? ಕಥಂ ಆತ್ಮನಃ ಸವಿಕ್ರಿಯತ್ವೇ ಅವಿಕ್ರಿಯತ್ವೇ ವಾ ಅಭ್ಯುಪಗತೆ ದೋಷಾತ್ ಅನಿಸ್ತಾರ. ನೋಡಿ, ಚೆನ್ನಾಗಿದೆ. ಆತ್ಮನಲ್ಲಿ ವಿಕಾರ ಉಂಟು ಅಂತ ಒಪ್ಪಿಕೊಂಡರೂ ದೋಷ ಉಂಟು, ಯಾವ ವಿಕಾರಗಳು ಆತ್ಮನಲ್ಲಿ ಇಲ್ಲ ಅಂತ ಹೇಳಿದರೂ ದೋಷ ಉಂಟು ಅಂತ ಆಶಂಕೆ ಮಾಡಿಕೊಂಡು ಆಕ್ಷೇಪ್ತ ಸ್ವಾಶಯಂ ಉತ್ತರ ಶ್ಲೋಕೇನ ಆಚಷ್ಟೆ. ಆಕ್ಷೇಪಣೆ ಮಾಡುವಂಥವನು ಆಕ್ಷೇಪಣೆ ಮಾಡ್ತಾ ಇದ್ದ. ಏನಂತ? ವರ್ಷಾತಪಾಭ್ಯಾಮಿತಿ ಅಸ್ಯಾಹ ವೈನಾಶಿಕ ಕಾರಿಕಾಯ ಅಯಮಭಿಪ್ರಾಯ. ವೈನಾಶಿಕ ಕಾರಿಕ, ನಾಸ್ತಿಕವಾದಿ ಶೂನ್ಯವಾದಿಯ ಕಾರಿಕ ಶ್ಲೋಕ. ಈ ಅಭಿಪ್ರಾಯ ಏನು? ವರ್ಷೇಣ ಆತಪೇನ ವ ಅವಿಕಾರ್ಯೇ ಆಕಾಶೆ ನ ಕೋಪ್ಯತಿಶಯ ಕ್ರೇತಿ. ಅವಿಕಾರ್ಯವಾಗಿರುವ, ವಿಕಾರವಾಗದೇ ಇರುವಂತ ಆಕಾಶದಲ್ಲಿ ಮಳೆ ಬಂದರೂ ಬಿಸಿಲು ಬಂದರೂ ಕೂಡ ಯಾವ ವಿಕಾರವೂ ಆಗುವುದಿಲ್ಲ. ಚರ್ಮಣ್ಯೇವತು ವಿಕಾರ್ಯ ಸ್ವಭಾವೇ ತಯೋ ವರ್ಷಾತಪಯೋ ಫಲಮಸ್ತಿ ಸಂಕೋಚ ವಿಕಾಸ ರೂಪಂ. ನೋಡಿದ್ರ, ಸಂಕೋಚ ವಿಕಾಸ, ಚರ್ಮ ಸುತ್ಕೊಳ್ಳುತ್ತೆ, ಬೇಸಿಗೆ ಅರಳಿಕೊಳ್ಳುತ್ತೆ, ಇದು ಸ್ವಭಾವ. ಚರ್ಮದಲ್ಲಿ ಮಾತ್ರವೇ ಈ ವಿಕಾರಗಳಾಗ್ತಾ ಇದೆ. ತಯೋಹ ಭವಂ ಇತಿ ಕ್ವಚಿತ್ ಪಾಠ. ಇಲ್ಲಿ 2 ತರ ಪಾಠ. ತಯೋ ಫಲಂ ಇದೆ, ತಯೋ ಭವಂ ಅಂತ ಇನ್ನೊಂದು, ತಯೋ ಭವಂ ಅಂತ ಮತ್ತೊಂದು ಪಾಠ ಇದೆ. ತಯೋ ಭಯಂ, ಆಕಾಶಕ್ಕೆ ಮಳೆಯಿಂದಲಾಗಲಿ ಬಿಸಿಲು ಭಯ ಇಲ್ಲ, ಚರ್ಮಕ್ಕೆ ಭಯ ಇದೆ. ತತ್ರಾಪಿ, ಆ ಪಾಠಾಂತರದಲ್ಲೂ ಇದೆ ಅರ್ಥ. ತತ್ರ ಆತ್ಮ ಚರ್ಮೋಪಮಶ್ಚೇತ, ಆತ್ಮನು ಚರ್ಮದಂತೆ ಇದ್ದಾನೆ ಅಂತ ಹೇಳಿ ಚರ್ಮದ ಉದಾಹರಣೆ ಕೊಟ್ರೆ ಆಗ ವಿಕಾರ್ಯ ಸ್ವಭಾವಶ್ಚೇತಿ, ಆತ್ಮನ ವಿಕಾರ್ಯ ಅಂತ ಹೋಯ್ತು. ಚರ್ಮದಂತೆ ಬದಲಾವಣೆ ಆಗ್ತಾನೆ ಅಂತಾದ್ರೆ ತಸ್ಯ ಅನಿತ್ಯತಾ ಧ್ರುವ, ಆತ್ಮನಿಗೆ ಅನಿತ್ಯತ್ವ ಎನ್ನುವಂತಹದ್ದು ಧ್ರುವ ಗಟ್ಟಿಯಾಗಿ ಗಡ್ಬಿಡುತ್ತೆ. ವ್ಯರ್ಥ ಸಾಕ್ಷಿತ್ವ ಸಾಧನ. ಆತ್ಮನನ್ನ ಸಾಕ್ಷಿಯಾಗಿದ್ದಾನೆ ಅಂತ ಹೇಳುವುದಕ್ಕಾಗಿ ಬೇಕಾದಷ್ಟು ಕಷ್ಟಪಡ್ತಾ ಇದ್ದೀರ, ಆ ಪ್ರಯತ್ನ ವೇಸ್ಟ್ ಆಯ್ತು. ಇನ್ನೊಂದು ಅಥ ಖತುಲ್ಯ ಆಕಾಶ ತುಲ್ಯ, ಆತ್ಮನನ್ನ ಆಕಾಶಕ್ಕೆ ಸಮಾನವಾಗಿದ್ದಾನೆ, ಆಕಾಶದ ಆತ್ಮನಲ್ಲಿ ಯಾವ ವಿಕಾರಗಳಿಲ್ಲ ಅಂತ ಹೇಳಿದ್ರೆ ನಾಸ್ಮಿನ್ ವಿಕ್ರಿಯ ಅಭ್ಯುಪಗಮ್ಯತೆ, ಆತ್ಮನಲ್ಲಿ ಯಾವ ವಿಕಾರಗಳು ಇಲ್ಲ ಅಂತ ಹೇಳಿದ್ರೆ ತರ್ಹಿ ಅಸತ್ಸಮ ನಹಿ ತದಾ ಅರ್ಥಕ್ರಿಯಾಕ್ಷಮ ಭವೇತ್. ಆತ್ಮನಲ್ಲಿ ಏನು ಪ್ರಯೋಜನವಿದೆ, ಅಸತ್ಸಮ ಅಂತಂದ್ರು ಒಂದೇ, ಶೂನ್ಯ ಅಂದ್ರು ಒಂದೇ, ಅಂತ ದೋಷ ಬರುತ್ತದಲ್ಲ ಅಂತ ಹಾಕೊಂಡು ನೀವು ಉತ್ತರ ಕೊಡ್ತಾನೆ. ಅಸ್ಯ ಪರಿಹಾರ, ಹೀಗೆ ಪೂರ್ವ ಪಕ್ಷಿಗಳು ತಮ್ಮ ಸಿದ್ಧಾಂತವನ್ನ ಮಂಡಿಸುತ್ತಾ ಅದ್ವೈತ ವೇದಾಂತ ದರ್ಶನದ ಮೇಲೆ ದೋಷಾರೋಪಣೆ ಮಾಡಿದಾಗ ಅಸ್ಯ ಪರಿಹಾರ, ಇದಕ್ಕೆ ಪರಿಹಾರವನ್ನು ಹೇಳ್ತಾ ಇದ್ದಾರೆ. ಈಗ ಏನಂತ? ಊರ್ಧ್ವಂ ಗಚ್ಚತಿ ಧೂಮೇಖಂ ಭಿದ್ಯತೆ ಸ್ವಿನ್ನ ಭಿದ್ಯತೆ ನ ಭಿದ್ಯತೆ ಚೇತ್ ಸ್ನಾತ್ವತ್ವಂ ಭಿದ್ಯತೆ ಚೇತ್ ಭಿದಾಸ್ಯಕ. ಇವರೊಂದು ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ, ಚೆನ್ನಾಗಿದೆ. ವಾದ ವಿವಾದಗಳು. ಊರ್ಧ್ವಂ ಗಚ್ಚತಿ ಧೂಮೇಖಂ ಭಿದ್ಯತೆ ಸ್ವಿನ್ನ ಭಿದ್ಯತೆ ನ ಭಿದ್ಯತೆ ಚೇತ್ ಸ್ಥಾಸ್ತ್ವಂ ಭಿದ್ಯತೆ ಚೇತ್ ಭಿದಾಸ್ಯಕ. ಆತ್ಮನಲ್ಲಿ ಯಾವ ವಿಕಾರಗಳು ಇಲ್ಲ, ಏನಾದರೂ ಕೂಡ ಎಲ್ಲವೂ ಅವಿದ್ಯಾಕಲ್ಪಿತ ಉಪಾಧಿ ಸಂಬಂಧದಿಂದಲೇ ಹೊರತು ಆತ್ಮನ ಯಾವ ವಿಕಾರವೂ ಇಲ್ಲ ಅನ್ನುವಂತ ಉತ್ತರವನ್ನ ಕೊಡ್ತಾ ಇದ್ದಾರೆ. ಮುಂದಿನ ಬುಧವಾರ ನೋಡೋಣ ಅಂತ ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ಈ ನೈಷಮ ಸಿದ್ಧಿ ಪ್ರವಚನವನ್ನ ಸಂಪನ್ನಗೊಳಿಸುತ್ತಿದ್ದೇನೆ.
ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ಕಾನಿಲಾಜ್ಞಭ್ಯರಿತ್ರ್ಯಂತಂ ಸಕ್ಪಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿಸಾಕ್ಷಿಣೀಂ. ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನಿ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ಕಾಲನಾಟವ ನೋಡಿ. ಈಶಾವಾಸ್ಯೋಪನಿಷತ್ತಿನಲ್ಲಿ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾನ್ ಜಗತ್ ತೇನ ತ್ಯಕ್ತೇನ ಭುಂಜೀಥಾಃ ಮಾ ಗೃಧಃ ಕಸ್ಯ ಸ್ವೆದ್ಧನಂ ಎಂಬುದಾಗಿ ಮಂತ್ರವಿದೆ. ಕಾಲನ ಆಟ ಈ ಜಗತ್ತು. ಜಗತ್ತಾದರೋ ಕೇವಲ ನಾಮರೂಪಗಳಿಂದ ವ್ಯಾಪಿಸಿ ದೇಶ ಕಾಲಗಳ ಹಿಡಿತದಲ್ಲಿದೆ. ಕಾಲವು ಮನಸ್ಸಿನಿಂದ ಹುಟ್ಟಿದೆ. ಈ ಮನಸ್ಸಿನಿಂದಲೇ ಎಚ್ಚರ ಕನಸುಗಳೆಂಬ ಕನಸುಗಳು ಹುಟ್ಟಿ ತೋರುತ್ತಿವೆ. ಇದೊಂದು ಇಂದ್ರಜಾಲವಿದ್ದಂತೆ. ಆದರೆ ಈ ಮನಸ್ಸು ಆತ್ಮನಿಗಿಂತ ಭಿನ್ನವಾಗಿಲ್ಲ. ತೋರುವುದೇ ಬೇರೆ, ನಿಜವಾಗಿ ಇರುವುದೇ ಬೇರೆ. ಈ ನಮ್ಮ ಆತ್ಮನೇ ನಾನಾ ರೂಪವಾಗಿ ಅವಸ್ಥಾತ್ರಯವಾಗಿ ತೋರುತ್ತಿದೆಯಲ್ಲವೇ? ಈಗ ಈ ಇಂದ್ರಜಾಲದ ಬಗ್ಗೆ ವಿಚಾರ ಮಾಡೋಣ. ಕಾಲನಾಟವ ನೋಡಿ ಇಂದ್ರಜಾಲವ, ಕಾಲನಾಟವ ತಿಳಿಯೇ ಕಾಲ ಕಾಲ ರಹರ ಕ್ಷಣದಿ. ಕಾಲನಾಟವ ತಿಳಿಯೇ ಕಾಲ ಕಾಲ ರಹರ ಕ್ಷಣದಿ. ಕಾಲನಾಟವ ನೋಡಿ ಇಂದ್ರಜಾಲವ, ಕಾಲನಾಟವ 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 ಕಾಲನಾಟವ. ಹಗಲು ರಾತ್ರಿ ಪಕ್ಷ ತಿಂಗಳು ಋತುಗಳಯನವು ವರ್ಷಗಳು. ಹಗಲು ರಾತ್ರಿ ಪಕ್ಷ ತಿಂಗಳು ಋತುಗಳಯನವು ವರ್ಷಗಳು. ಮಗುಳೆ ಮಗುಳೆ ತೋರೆ ತಿರುಗುತ್ತ ಚಿಗುರಿಯಂದವ ತಾಳುತ್ತಿರ್ಪ. ಮಗುಳೆ ಮಗುಳೆ ತೋರೆ ತಿರುಗುತ್ತ ಚಿಗುರಿಯಂದವ ತಾಳುತ್ತಿರ್ಪ. ಕಾಲನಾಟವ 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 ಕಾಲನಾಟವ. ಆದಿಯಂತವೆರಡು ತೋರದೆ ಆದರೂಪಿನಿಂದ ಜನರ. ಆದಿಯಂತವೆರಡು ತೋರದೆ
ಆದರೂಪಿನಿಂದ ಜನರ ಬಾಧಿಸುತ್ತೆ ಕಾರ್ಯಕರಣ ಭೇದ ಸ್ಥಿತಿಗೆ ಬೇರೆ ಎನಿಸಿಹ ಬಾಧಿಸುತ್ತೆ ಕಾರ್ಯಕರಣ ಭೇದ ಸ್ಥಿತಿಗೆ ಬೇರೆ ಎನಿಸಿಹ ಕಾಲನಾಟವ 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 ಮನಸ್ಸಿನಿಂದಲಿ ಒಗೆದು ಬಹಳ ಕನಸುಗಳನ್ನು ಕಾರಿ ಕಡೆಗೆ ಮನಸ್ಸಿನಿಂದಲಿ ಒಗೆದು ಬಹಳ ಕನಸುಗಳನ್ನು ಕಾರಿ ಕಡೆಗೆ ಘನ ಸಮಾಧಿ ಸುಪ್ತಿಯಿಂದ ಮನವ ಶಂಕರನಲ್ಲೇ ಕರಗಿಪ ಘನ ಸಮಾಧಿ ಸುಪ್ತಿಯಿಂದ ಮನವ ಶಂಕರನಲ್ಲೇ ಕರಗಿಪ ಕಾಲನಾಟವ 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 ಕಾಲನಾಟವ